ಇದರೊಟ್ಟಿಗೆ ಸ್ವಲ್ಪ ಕಂಕಳಿಗೆ ಹರಡಿದೆ ಅಂತಾದರೆ ಕೀಮೋಥೆರಪಿ ಕೂಡ ಆ್ಯಡ್ ಮಾಡಬೇಕಾಗ್ತದೆ, ಅಥವಾ ಹಾರ್ಮೋನ್ ಥೆರಪಿ ಕೂಡ ಆ್ಯಡ್ ಮಾಡಬೇಕಾಗ್ತದೆ. ಸೊ ಇದೆಲ್ಲ ಮಾಡಿದಾಗ ಬ್ರೆಸ್ಟ್ ಕ್ಯಾನ್ಸರಿಗೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗ್ತದೆ. ಈಗ ನಾವು ಸಾಮಾನ್ಯವಾಗಿ ನಾವು ನೋಡಿದ್ರೆ ಯಾವುದೇ ಹಾಸ್ಪಿಟಲ್ ಬ್ಯಾಂಗ್ಳೂರಲ್ಲಿ ನೋಡಿದ್ರೆ ಅಟ್ಲೀಸ್ಟ್ 20 to 30% ಪೇಷಂಟ್ಸ್ ಇರೋದೇ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್. ಅನ್ಫಾರ್ಚುನೇಟ್ಲಿ ಅಷ್ಟು ಕಾಮನ್ ಆಗಿಬಿಟ್ಟಿದೆ. ಡಾಕ್ಟರ್, ಈಗ ಬ್ರೆಸ್ಟ್ ಕ್ಯಾನ್ಸರ್ಗೆ ರೇಡಿಯೇಷನ್ ಟ್ರೀಟ್ಮೆಂಟ್ ಕೊಡೋದೇ ಆದರೆ ಈಗ ಲೆಫ್ಟ್ ಸೈಡ್ ಬ್ರೆಸ್ಟ್ ಅಂದರೆ ಹೃದಯ ಇರುವಂಥ ಜಾಗ, ಅಲ್ಲಿ ರೇಡಿಯೇಷನ್ ಎಫೆಕ್ಟ್ನ ಕಡಿಮೆ ಮಾಡೋದಕ್ಕೆ ಈ ರೇಡಿಯೇಷನ್ ಟ್ರೀಟ್ಮೆಂಟ್ಗೆ ಹೇಗೆ ಸಾಧ್ಯ ಆಗುತ್ತೆ ಅನ್ನೋ? ಕರೆಕ್ಟ್. ಇವಾಗ ಏನಾಗ್ತದೆ ಅಂದರೆ ಲೆಫ್ಟ್ ಸೈಡ್ ಪೇಷಂಟ್ಸಲ್ಲಿ ಬ್ರೀದ್ ಮಾಡ್ತಾ ಇರ್ತಾರೆ, ರೈಟ್ ಲೆಫ್ಟ್ ಲಂಗ್ಸ್ ಬ್ರೀದ್ ಮಾಡ್ತಾ ಇರ್ತೀವಿ, ಮೂವ್ ಆಗ್ತಾ ಇರುತ್ತೆ ಲಂಗ್ಸ್. ಲೆಫ್ಟ್ ಸೈಡ್ ನಾವು ಡೀಪ್ ಇನ್ಸ್ಪಿರೇಷನ್ ಬ್ರೆತ್ ಹೋಲ್ಡ್ ಅಂತ ಮಾಡ್ತೀವಿ. ಅಂದರೆ ಪೇಷಂಟ್ಸ್ ಬ್ರೀತ್ ಡೀಪ್ ಮಾಡಿದಾಗ ಹಾರ್ಟ್ ಚೆಸ್ಟಿಂದ ಅವೇ ಹೋಗ್ತದೆ, ಆವಾಗ ರೇಡಿಯೇಷನ್ ಬರ್ತದೆ. ಅದೇ ಹಾರ್ಟ್ ಮಿಡ್ಲಲ್ಲಿ ಬಂದಾಗ, ರೇಡಿಯೇಷನ್ ಫೀಲ್ಡಲ್ಲಿ ಬಂದಾಗ ರೇಡಿಯೇಷನ್ ಆಫ್ ಆಗ್ತದೆ. ಇದನ್ನು ನಾವು ಇಮೇಜ್ ಗೈಡೆಡ್ ರೇಡಿಯೇಷನ್ ಥೆರಪಿ IGRT ಮಾಡಿ DIBH ಮಾಡಿ ಹಾರ್ಟ್ ಡೋಸ್ ಕಮ್ಮಿ ಮಾಡ್ತೀವಿ. ಇದರಿಂದ ಲಾಂಗ್ ಟರ್ಮ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ ಸರ್ವೈವ್ ಆದಾಗ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಬರದೇ ಇರಲಿ ಅಂತ ಮಾಡುವಂಥದ್ದು. ಈ ಫೆಸಿಲಿಟಿ ನಮ್ಮ ಅಪೋಲೋ ಹಾಸ್ಪಿಟಲ್ ಇದೆ. ಪ್ಲಸ್ ಇದು ಬಂದು ಕೆಲವು ವರ್ಷಗಳು ಮಾತ್ರ ಆಗಿವೆ, ಮುಂಚೆ ಟೆಕ್ನಾಲಜಿ ಇರಲಿಲ್ಲ. ಸೊ ಇದು ಒಂದು ಉತ್ತಮ ಆಧುನಿಕ ಬೆಳವಣಿಗೆ ಅಂತ ಹೇಳ್ಬೋದು. ಅಂದರೆ ರೇಡಿಯೇಷನ್ ಟ್ರೀಟ್ಮೆಂಟಲ್ಲಿ ಬಹಳ ಪ್ರಮುಖವಾಗಿ ಸೈಬರ್ ನೈಫ್ ಅನ್ನುವಂಥ ಚಿಕಿತ್ಸೆಗಳು ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತವೆ ಅಂತ. ಸೊ ಹಾಗಂದರೆ ಏನು ಅಂತ ನೀವು ಎಕ್ಸ್ಪ್ಲೇನ್ ಮಾಡೋದಾದರೆ ಡಾಕ್ಟರ್, ಸೈಬರ್ ನೈಫ್? ಕರೆಕ್ಟ್. ಇವಾಗ ನಾನು ಮುಂಚೆ ಕೋಬಾಲ್ಟ್ ಹೇಳಿದೆ, ಆಮೇಲೆ ಲಿನಾಕ್ ಹೇಳಿದೆ. ಅದರ ನೆಕ್ಸ್ಟ್ ಗ್ರ್ಯಾಜುಯೇಷನ್ ಅಂತ ಹೇಳಿದ್ರೆ ಸೈಬರ್ ನೈಫ್ ಅಂತ ಹೇಳ್ಬೋದು. ಈ ಸೈಬರ್ ನೈಫ್ ಟ್ರೀಟ್ಮೆಂಟ್ ನಮ್ಮ ಅಪೋಲೋ ಹಾಸ್ಪಿಟಲ್ ಬ್ಯಾಂಗ್ಳೂರಲ್ಲಿ ಇದೆ. ಇದು ಬಂದು ಭಾಳಷ್ಟು ತಿಂಗಳುಗಟ್ಟಲೆ ಆಯಿತು. ನಾವು ಕೂಡ ಭಾಳಷ್ಟು ಪೇಷಂಟ್ ಟ್ರೀಟ್ ಮಾಡಿದ್ದೀವಿ. ಏನದು ಅಂದರೆ ಇವಾಗ ಓನ್ಲಿ ಒಂದು ಟ್ಯೂಮರ್, ಈಗ ಫಾರ್ ಎಕ್ಸಾಂಪಲ್ ಬೋನಲ್ಲಿ ಇದೆ, ಅಥವಾ ಲಂಗಲ್ಲಿ ಇದೆ, ಅಥವಾ ಬ್ರೈನಲ್ಲಿ ಅಂದರೆ ನಾವು ಸೈಬರ್ ನೈಫಲ್ಲಿ ಟ್ರೀಟ್ ಮಾಡ್ಬೋದು. ಅಂದರೆ ತುಂಬ ಹೈ ಡೋಸ್ ಫೋಕಸ್ಡ್ ರೇಡಿಯೇಷನ್ ಕೊಡ್ತೀವಿ. ಸೊ ಹೈ ಡೋಸ್ ಫೋಕಸ್ಡ್ ಏರಿಯಾ ಆಫ್ ದಿ ಬಾಡಿ, ಆಮೇಲೆ ವಿದೌಟ್ ಎನಿ ಸೈಡ್ ಎಫೆಕ್ಟ್ಸ್. ಅದನ್ನು ಮಾಡೋ ಎಷ್ಟು ದಿನ ಮಾಡ್ತೀವಿ? 1 day, 3 days, 5 days ಅಷ್ಟೇ. ಪೇಷಂಟ್ ಬರ್ತಾರೆ, 1 or 5 days ತೊಗೊತಾರೆ ಟ್ರೀಟ್ಮೆಂಟ್, ಮನೆಗೆ ಹೋಗ್ತಾರೆ. ಅಡ್ಮಿಷನ್ ಅವಶ್ಯಕತೆ ಇಲ್ಲ. ಇದರಿಂದ ಭಾಳಷ್ಟು ಪೇಷಂಟ್ಸ್ ಅವರ ಕ್ವಾಲಿಟಿ ಆಫ್ ಲೈಫ್ ಇನ್ನೂ ಇಂಪ್ರೂವ್ ಆಗಿದೆ, ಕ್ಯೂರ್ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಓಕೆ, ಅಂದರೆ ಏನು ಸ್ಪೆಷಾಲಿಟಿ ಡಾಕ್ಟರ್? ಅಂದರೆ ಈ ಸೈಬರ್ ನೈಫ್ ಮೂಲಕ ಅಂದರೆ ಬೇರೆ ಆರ್ಗನ್ಸ್ಗೆ ತೊಂದರೆ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತಾ? ಮೇ ಬಿ ಇದರಲ್ಲಿ ರೋಬೋಟಿಕ್ಸ್ ಆ್ಯಂಡ್ AI ಪಾತ್ರ ಕೂಡ ಜಾಸ್ತಿ ಆಗಿರುತ್ತೆ ಅನಿಸುತ್ತೆ. ಸೊ ಹೇಗೆ ಎನ್ಶ್ಯೂರ್ ಮಾಡ್ತೀರಿ ಆ ಒಂದು ಸೇಫ್ಟಿಯನ್ನು? ಸೈಬರ್ ನೈಫ್ ಆ್ಯಕ್ಚುಲಿ ಮೆಷಿನ್ ಅಂದರೆ ರೋಬೋಟಿಕ್, ಅದು ರೋಬೋಟಿಕ್ಲಿ ಡಿಸೈನ್ಡ್ ಆಗಿರೋಂಥ ಮೆಷೀನು. ಅದರಲ್ಲಿ ಏನು ಮಾಡ್ತೀವಿ ಅಂದರೆ ನಾವು CT ಸ್ಕ್ಯಾನು, MRI ಸ್ಕ್ಯಾನು, PET ಸ್ಕ್ಯಾನು, ಕೆಲವು ಮಾರ್ಕರ್ಸ್ ಎಲ್ಲ ಯೂಸ್ ಮಾಡಿ ಟಾರ್ಗೆಟ್ ಮಾಡ್ತೀವಿ. ಟಾರ್ಗೆಟ್ ಮಾಡಿ ಆ ಕಾಯಿಲೆನ ನೀಟಾಗಿ ಮಾರ್ಕ್ ಮಾಡಿಬಿಟ್ಟು ಡಿಫ್ರೆಂಟ್ ಡೈರೆಕ್ಷನ್ ರೇಡಿಯೇಷನ್ ಬಂದು ಅದನ್ನು ಮಾಡಿದಾಗ ಪಕ್ಕದ ಆರ್ಗನ್ನಿಗೆ, ಕಣ್ಣಿನ ನರ, ಅದು ಯಾವುದಕ್ಕೂ ಎಫೆಕ್ಟ್ ಆಗೋದಿಲ್ಲ. ಅದಕ್ಕೆ ಮಾತ್ರ ಹೈ ಡೋಸ್ ಕೊಡ್ತೀವಿ. ಅದರ ಎಫೆಕ್ಟ್ ಸರ್ಜರಿ ಥರ ಎಫೆಕ್ಟ್ ಇರ್ತದೆ. ಅದಕ್ಕೆ ನಾವು ಅದಕ್ಕೆ SRS ಅಂತ ಹೇಳ್ತೀವಿ, ಅಂದರೆ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಅಂತ ಹೇಳ್ತೀವಿ, ಅಥವಾ SABR ಅಂತ ಹೇಳ್ತೀವಿ. ಅಂದರೆ ಸ್ಟೀರಿಯೋಟ್ಯಾಕ್ಟಿಕ್ ಅಬ್ಲೇಟಿವ್ ಬಾಡಿ ರೇಡಿಯೋಥೆರಪಿ. ಅಂದರೆ ಅಬ್ಲೇಟಿವ್ ಡೋಸ್ನ ಕೊಟ್ಟಾಗ ಆ ಕಾಯಿಲೆ ಡಿಸ್ಟ್ರಾಯ್ ಆಗ್ತದೆ. ಈ ಕೆಪಬಿಲಿಟಿ ನಮ್ಮಲ್ಲಿ ಮುಂಚೆ ಇರಲಿಲ್ಲ, ಇವಾಗ ಅವೈಲಬಿಲಿಟಿ ಇದೆ. ಓಕೆ, ದಟ್ಸ್ ವೆರಿ ನೈಸ್ ಡಾಕ್ಟರ್. ಹಾಗೆ ನೀವು ಅಂದರೆ ಕೆಲವೊಂದು ಕಡೆ ಎಕ್ಸೆಪ್ಷನ್ ಇದ್ದಲ್ಲಿ ಹೇಗೆ ಕೀಮೋಥೆರಪಿಗೆ ಹೋಗಬೇಕಾಗುತ್ತೆ ಅನ್ನೋದನ್ನು ಹೇಳಿದ್ರಿ. ಇನ್ನು ಕ್ಯಾನ್ಸರಲ್ಲಿ ಸಾಮಾನ್ಯವಾಗಿ ಇಮ್ಯುನೋಥೆರಪಿಗೆ ಸಾಕಷ್ಟು ಜನ ಪೇಷಂಟ್ಸ್ ಒಳಗಾಗ್ತಾ ಇರ್ತಾರೆ. ಸೊ ಹಾಗಂದರೆ ಏನು, ಅದನ್ನು ಎಕ್ಸ್ಪ್ಲೇನ್ ಮಾಡೋದಾದರೆ ಅದಕ್ಕೂ ಮತ್ತು ರೇಡಿಯೇಷನ್ ಟ್ರೀಟ್ಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು? ಕರೆಕ್ಟ್. ಇವಾಗ ನಾವು ಹೇಳಿದಾಗ ಸೈಬರ್ ನೈಫ್ ನಾವು ಕ್ಯಾನ್ಸರಿಗೆ ಯೂಸ್ ಮಾಡ್ತೀವಿ, ನಾನ್ ಕ್ಯಾನ್ಸರಿಗೆ ಯೂಸ್ ಮಾಡ್ತೀವಿ. ಈಗ ಶ್ವಾನೋಮಾ ಇದೆ, ಮೆನಿಂಜಿಯೋಮಾ ಇದೆ, ಅದು ಬಿನೈನ್ ನಾನ್ ಕ್ಯಾನ್ಸರಸ್ ಬ್ರೈನ್ ಟ್ಯೂಮರ್. ಅದಕ್ಕೆ ನಾವು ಸೈಬರ್ ನೈಫಲ್ಲಿ ಟಾರ್ಗೆಟ್ ಮಾಡ್ತೀವಿ, ಅದನ್ನು ಡಿಸ್ಟ್ರಾಯ್ ಮಾಡ್ತೀವಿ ಸರ್ಜರಿ ಆದಮೇಲೆ, ಅಥವಾ ಸರ್ಜರಿ ಆಗಲ್ಲ ಅಂತಾದರೆ. ಬಟ್ ಇಮ್ಯುನೋಥೆರಪಿ ಅನ್ನುವಂಥದ್ದು ಬರೀ ಕ್ಯಾನ್ಸರಿಗೆ ಮಾತ್ರ ಯೂಸ್ ಮಾಡುವಂಥದ್ದು. ಕ್ಯಾನ್ಸರ್ ಇದ್ದರೆ ನಾವು ಮಾರ್ಕರ್ ಮಾಡ್ತೀವಿ, PD-1 ಅಥವಾ PD-L1 ಮಾರ್ಕರ್ ಮಾಡ್ತೀವಿ. ಆ ಮಾರ್ಕರ್ ಪಾಸಿಟಿವ್ ಬಂದಾಗ ನಿವಿಲಿಮ್ಯಾಬ್ ಅಥವಾ ಪೆಂಬ್ರೊಲಿಜುಮ್ಯಾಬ್ ಅಂತ ಮೆಡಿಸಿನ್ ಆ್ಯಡ್ ಮಾಡ್ತೀವಿ. ಅದೇನು ಮಾಡ್ತದೆ, ನಮ್ಮ ಬಾಡಿಯ ಇಮ್ಯುನಿಟಿಯನ್ನು ಯೂಸ್ ಮಾಡಿ ಬೇರೆ ಕಡೆಗೆ ಸೈಡ್ ಎಫೆಕ್ಟ್ಸ್ ಮಾಡ್ದೇ ಟ್ಯೂಮರನ್ನು ಡಿಸ್ಟ್ರಾಯ್ ಮಾಡ್ತದೆ. ಅದನ್ನು ಕೀಮೋಥೆರಪಿ ಜೊತೆಗೂ ಮಾಡ್ಬೋದು, ಕೀಮೋಥೆರಪಿ ಆದಮೇಲೂ ಮಾಡ್ಬೋದು, ರೇಡಿಯೇಷನ್ ಥೆರಪಿ ಜೊತೆಗೂ ಮಾಡ್ಬೋದು, ಅದಾದಮೇಲೆ ಕೂಡ ಮಾಡ್ಬೋದು, ಸಾಮಾನ್ಯವಾಗಿ ಆಪ್ರೇಷನ್ ಆದಮೇಲೆ ಕೂಡ ಮಾಡ್ಬೋದು. ಸೊ ಅದರ ಅಡ್ವಾಂಟೇಜ್ ಏನಂದರೆ ಸೈಡ್ ಎಫೆಕ್ಟ್ಸ್ ಭಾಳಷ್ಟು ಕಮ್ಮಿ ಕಂಪೇರ್ ಟು ಕೀಮೋಥೆರಪಿ.
ಲೈಫ್ ಸ್ಟೈಲ್ ಆಗಿರ್ಬೋದು ಯಾವ ರೀತಿ ಇರಬೇಕು ಪೇಷಂಟ್ದು 3 to 5 ಡೇಸ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರಿ. ಸೊ ಅದಾದಮೇಲೆ ರೆಗ್ಯುಲರ್ ಫಾಲೋಅಪ್ಸ್ ಮಾಡಬೇಕಾ, ಯಾವ ರೀತಿ ಇರುತ್ತೆ ಅನ್ನೋ? ಕರೆಕ್ಟ್, ಭಾಳ ಒಳ್ಳೆ ಪ್ರಶ್ನೆ ಇದೆ ಅನುಷಾ ಅವರೇ. ಇವಾಗ ನಾನು ಮುಂಚೆ ಹೇಳಿದಾಗೆ ಒಂದು 100 ಟೈಪ್ ಕ್ಯಾನ್ಸರ್ ಇದೆ. ಎಲ್ಲ ಕ್ಯಾನ್ಸರ್ಗೆ ಒಂದೇ ಟೈಪ್ ಇರಲ್ಲ. ಬಟ್ ಜನರಲ್ಲಾಗಿ ಹೇಳಬೇಕಂದ್ರೆ ಆದಷ್ಟು ಹೆಲ್ದಿ ಆಗಿರಿ. ಅಂದರೆ ಏನು, ಬೆಳಿಗ್ಗೆ ಬೇಗ ಹೇಳೋದು, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದು, ಜಂಕ್ ಫುಡ್ ತಿಂದೇ ಇರೋದು, ಸ್ಮೋಕಿಂಗು, ಆಲ್ಕೋಹಾಲು, ಜರ್ದ, ಪಾನ್ ಅದನ್ನು 100% ಬಿಟ್ಬಿಡೋದು, ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಾಂದರೆ ನಾವು ಏನೇ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡೋದು ಅದು ಪೂರ್ತಿ ವ್ಯರ್ಥ. ಇದ್ರ ಜೊತೆಗೆ ಟ್ರೀಟ್ಮೆಂಟ್ ಎಲ್ಲ ನಮ್ದು ಆದಮೇಲೆ ಅವರು ಪ್ರಾಪರಾಗಿ ಫಾಲೋಅಪ್ ಬರಬೇಕು. ಎವ್ರಿ 3 months ಬರ್ತಾನೆ ಇರಬೇಕು. ಫಸ್ಟ್ 2 years ಜನರಲ್ ಯಾವುದೇ ಕ್ಯಾನ್ಸರಿಗೆ ಅದು ವಾಪಸ್ ಬರುವಂಥ ಪ್ರಾಬಬಿಲಿಟಿ ಜಾಸ್ತಿ ಇರ್ತದೆ. ಸೊ ಫಸ್ಟ್ 2 years 3 months ಬರಲೇಬೇಕು. 2 years ಆದಮೇಲೆ 4 to 5 months ಬರಬೇಕಾಗ್ತದೆ. 5 years ಆದಮೇಲೆ ಎವ್ರಿ ಇಯರ್ ಬರಬೇಕಾಗ್ತದೆ. ಸೊ ನಿಜವಾಗ್ಲೂ ವೇ ಆಫ್ ದ ಚಿಕಿತ್ಸೆ ಅಂದರೆ ಯಾವುದನ್ನು ಒಳಗೊಳ್ತೀವಿ ಅದರಿಂದ ರಿಯಕರ್ ಆಗುವಂಥ ಚಾನ್ಸಸ್ ಇರುತ್ತಾ, ಆರ್ ಇಸ್ ಇಟ್ ಜಸ್ಟ್ ಅವರ ಬಾಡಿ ಟೈಪ್ ಆಗಿರ್ಬೋದು, ಹೇಗೆ ಅದಕ್ಕೆ ಅಂದರೆ ಕ್ಯಾನ್ಸರಿಯಸ್ ಸೆಲ್ಸೇ ಅದು ರಿಯಕರಿಂಗ್ ಗುಣನೇ ಅದು. ಸೊ ಯಾವ ರೀತಿ ವರ್ಕ್ ಆಗುತ್ತೆ ಡಾಕ್ಟರ್? ಸ್ವಲ್ಪ ಟಫ್ ಕ್ವಶನ್ ಆಯಿತು. ಹೌದರ್ ನೋ ಪ್ರಾಬ್ಲಮ್ಸ್. ಏನಾಗ್ತದೆ ಅಂದರೆ ಅದು ಕ್ಯಾನ್ಸರ್ದು ಬಯಾಲಜಿ ಇರ್ತದೆ. ಕ್ಯಾನ್ಸರ್ ಬಯಾಲಜಿ ಅಗ್ರೆಸಿವ್ ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಕ್ಯಾನ್ಸರ್, ಥೈರಾಯ್ಡಲ್ಲಿ ಒಂದು ವೆರೈಟಿ ಇಸ್ ಪ್ಯಾಪಿಲರಿ ಕ್ಯಾನ್ಸರ್. ಪ್ಯಾಪಿಲರಿ ಥೈರಾಯ್ಡ್ ಕ್ಯಾನ್ಸರ್ ಆದರೆ ಪೇಷಂಟ್ಸ್ 5 years, 10 years, 15 years, 20-25 years ಏನೂ ಆಗೋದಿಲ್ಲ, ಕ್ಯಾನ್ಸರ್ ಕಾಯಿಲೆ ವಾಪಸ್ ಬರೋದಿಲ್ಲ. ಅದೇ ಥೈರಾಯ್ಡಲ್ಲಿ ಅನಪ್ಲಾಸ್ಟಿಕ್ ವೆರೈಟಿ ಅಂತ ಇದ್ದರೆ ಅದು ಕಾಯಿಲೆ 6 ತಿಂಗಳು 1 ವರ್ಷ ಕೂಡ ಅದು ಬಿಡೋದಿಲ್ಲ, ಕಾಯಿಲೆ ವಾಪಸ್ ಬಂದುಬಿಡ್ತದೆ. ಸೊ ಟ್ಯೂಮರ್ ಬಯಾಲಜಿ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಪೇಷಂಟ್ಸಿಗೆ ಏನಾಗ್ತದೆ, ಒಂದ್ಸಲ ಕ್ಯಾನ್ಸರ್ ಬಂದರೆ ಅವ್ರ ಮನಸ್ಸಲ್ಲಿ ಆಲ್ವೇಸ್ ಇದ್ದೇ ಇರುತ್ತೆ, ನನಗೆ ವಾಪಸ್ ಬರುತ್ತೆ. ಅದಕ್ಕೆ ಪ್ರಾಪರಾಗಿ ಕೌನ್ಸಿಲಿಂಗ್ ಮಾಡೋದು, ಫಾಲೋಅಪ್ ಮಾಡೋದು ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಅಪೋಲೋದಲ್ಲಿ ಸೈಬರ್ ನೈಫ್ ಚಿಕಿತ್ಸೆಗಳೆಲ್ಲ ಕೊಡ್ತಾ ಇದ್ದೀರಾ ಅಂತ. ನೀವು ಸಾಕಷ್ಟು ಜನ ಪೇಷಂಟ್ಸ್ನ ಟ್ರೀಟ್ ಮಾಡ್ತಾ ಇರ್ತೀರಾ. ಸೊ ಇದರ ರಿಸಲ್ಟ್ಸ್ ಹೇಗಿದೆ, ಅಂದರೆ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ಇದೆಯಾ? ಮುಂದಿನ ವರ್ಷಗಳಲ್ಲಿ ಯಾವ ರೀತಿ ನಾವು ರಿಸಲ್ಟ್ಸಲ್ಲಿ ವೇರಿಯೇಷನ್ಸ್ನ ನೋಡಬಹುದು ಅನ್ನುವಂಥದ್ದು? ಇತ್ತೀಚೆಗೆ ನಾವು ಡೇಟಾ ನೋಡಿದ್ರೆ, ಫಾರ್ ಎಕ್ಸಾಂಪಲ್ CR ಡೇಟಾ ಅಂತೀವಿ ಅಮೇರಿಕಾದು, ಅವ್ರ ಡೇಟಾ ನೋಡಿದ್ರೆ ಲಾಸ್ಟ್ 5 years 10 yearsಲ್ಲಿ ಯಾವ ಕ್ಯಾನ್ಸರ್ ಪೇಷಂಟ್ ಟ್ರೀಟ್ ಮಾಡಿದೀವಲ್ಲ ಅವ್ರದ್ದು ಕ್ಯೂರ್ ರೇಟ್ ಜಾಸ್ತಿ ಆಗಿದೆ ಕಂಪೇರ್ಡ್ ಟು ಸೇಮ್ ಪೇಷಂಟ್ಸ್ ಟ್ರೀಟೆಡ್ ಇನ್ 2000 ಆರ್ 1990s. ಯಾಕೆ ಅಂದರೆ ಮೆಡಿಸಿನ್ಸ್ ಇಂಪ್ರೂವ್ ಆಗಿದೆ, ಕೀಮೋಥೆರಪಿ ಇಂಪ್ರೂವ್ ಆಗಿದೆ, ಇಮ್ಯುನೋಥೆರಪಿ ಇಂಪ್ರೂವ್ ಆಗಿದೆ, ಸೈಬರ್ ನೈಫ್ ಟೆಕ್ನಾಲಜಿ ಎಲ್ಲ ಬಂದಿದೆ, ನಮ್ಮ ಲಿನಾಕ್ ಕೊಬಾಲ್ಟಿಂದ ಲಿನಾಕ್ ಇಂಪ್ರೂವ್ ಆಗಿದೆ, ರೋಬೋಟಿಕ್ ಸರ್ಜರಿ ಕೂಡ ಬಂದಿದೆ. ಸೊ ಇದೆಲ್ಲ ಕಾರಣದಿಂದ ನಮ್ಮ ಪೇಷಂಟ್ಸ್ನ ಕ್ಯೂರ್ ರೇಟ್ ಇಂಪ್ರೂವ್ ಆಗಿದೆ, ಅದರೊಟ್ಟಿಗೆ ಅವರ ಕ್ವಾಲಿಟಿ ಆಫ್ ಲೈಫು ಇಂಪ್ರೂವ್ ಆಗಿದೆ. ಓಕೆ, ದ್ಯಾಟ್ಸ್ ಅ ಗುಡ್ ನ್ಯೂಸ್ ಡಾಕ್ಟರ್. ಮತ್ತು ಸಾಕಷ್ಟು ಜನ ಕ್ಯಾನ್ಸರ್ ಇರುವಂಥ ಪೇಷಂಟ್ಸ್ಗೆ ಅಂದರೆ ಒಂದಷ್ಟು ಮಿತ್ಸ್ ಅಥವಾ ಟ್ರುತ್ ಅಂತ ಗೊತ್ತಿರೋದಿಲ್ಲ, ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದನ್ನು ನೀವು ಕ್ಲಿಯರ್ ಮಾಡೋದಾದರೆ ಡಾಕ್ಟರ್, ತುಂಬ ಜನಕ್ಕೆ ಈಗ ಕ್ಯಾನ್ಸರ್ ಹೆರಿಡಿಟರಿ ಆಗಿದ್ರೆ ಇಟ್ಸ್ ಇನ್ಎವಿಟೇಬಲ್, ಅಂದರೆ ಅವಾಯ್ಡ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು, ಅಥವಾ ರಿಯಕರ್ ಆಗುತ್ತೆ ಅನ್ನುವಂಥದ್ದು ಚಾನ್ಸಸ್. ಸೊ ಇಸ್ ಇಟ್ ಟ್ರುತ್ ಆರ್ ಮಿತ್ ಡಾಕ್ಟರ್? ಕರೆಕ್ಟ್. ಅದು ನಾನು ಹೇಳಿದ್ರೆ ಹೆರಿಡಿಟರಿ ಬಗ್ಗೆ ಹೇಳಿದ್ರೆ ಪಾರ್ಷಲಿ ಟ್ರುತ್. ಹೆಚ್ಚಿನ ಕ್ಯಾನ್ಸರ್ಸ್, ಮೆಜಾರಿಟಿ ಕ್ಯಾನ್ಸರ್ಸ್ ಹೆರಿಡಿಟರಿ ಅಲ್ಲ. ಈಗ ಆಂಜಲಿನಾ ಜೋಲಿ ಪ್ರಸಿದ್ಧ ಹಾಲಿವುಡ್ ಆ್ಯಕ್ಟ್ರೆಸ್, ಅವಳನ್ನು ನೋಡಿ ಭಾಳಷ್ಟು ಜನ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ, ಹೆರಿಡಿಟರಿ ಬಗ್ಗೆ ಕೇಳ್ತಾ ಇದ್ದಾರೆ, ಸರ್ಜರಿ ಮಾಡ್ಕೊತಾ ಇದ್ದಾರೆ, ಟೆಸ್ಟ್ಗಳು ಮಾಡ್ತಾ ಇದ್ದಾರೆ. ಬಟ್ ದಟ್ ಇಸ್ ನಾಟ್ ಟ್ರೂ ಫಾರ್ ಎವ್ರಿಬಡಿ. ಇಟ್ಸ್ ಓನ್ಲಿ ವೆರಿ ಪಾರ್ಟ್. ಬ್ರೆಸ್ಟ್ ಕ್ಯಾನ್ಸರ್, ಕೋಲೋರೆಕ್ಟಮ್ ಕ್ಯಾನ್ಸರ್ ಬಿಟ್ಟರೆ ಬೇರೆ ಕ್ಯಾನ್ಸರ್ಸ್ ಅಷ್ಟೊಂದು ಹೆರಿಡಿಟರಿ ಇಲ್ಲ. ಸೊ ನಾವು ಹೆರಿಡಿಟ್ರಿಯಾಗಿ ಎಷ್ಟೊಂದು ಒಳ್ಳೆ ವಿಷಯಗಳು ಪಡೆದಿರ್ತೀವಿ, ಅದನ್ನು ಮರೆತುಬಿಡ್ತೀವಿ. ಬಟ್ ಇದು ವೆರಿ ಸ್ಮಾಲ್ ಇಟ್ಕೊಂಡು ನಾವು ಕೂತ್ಕೊಂಡ್ರೆ ಆ ಥರ ಮಾಡಬೇಡಿ. ಟ್ರೈ ಆಲ್ವೇಸ್ ಟು ಬಿ ಪಾಸಿಟಿವ್. ಡಾಕ್ಟರ್, ಇನ್ನು ಕ್ಯಾನ್ಸರ್ ಇರುವಂಥ ಪೇಷಂಟ್ಸು ಅವರ ಜೀವನ ಶೈಲಿ ಸಹಜವಾಗಿ ಇರ್ಬೋದಾ ಎಲ್ಲರಂತೆ? ಚಿಕಿತ್ಸೆ ಆದಮೇಲೆ ಆಗಿರ್ಬೋದು ಅಥವಾ ಒಂದಷ್ಟು ವರ್ಷಗಳ ಕಾಲ ಅವ್ರು ಕಂಪ್ಲೀಟಾಗಿ ರೆಸ್ಟಲ್ಲೇ ಇರಬೇಕಾಗುತ್ತಾ? ಮನೆ ಒಳಗಡೆನೇ ಕೂತ್ಕೊಂಡು ಬೆಡ್ ರೆಸ್ಟ್ ಥರ, ಅಂದರೆ ಆ ಒಂದು ಚಿಕಿತ್ಸೆ ಇರುತ್ತಾ? ಅಷ್ಟು ಪೇನ್ಫುಲ್ ಆಗಿರುತ್ತಾ? ಯಾವ ರೀತಿ ಆಗಿರುತ್ತೆ? ಅದು ಡಿಪೆಂಡ್ಸ್ ಆನ್ ಸ್ಟೇಜ್ ಟು ಸ್ಟೇಜ್ ಯಾವ ಟೈಪ್ ಅಂತೇಳಿ. ಬಟ್ ಸಾಮಾನ್ಯವಾಗಿ ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಿದಾಗ, ನಾನು ಮುಂಚೆ ಹೇಳಿದಾಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೂ ಕೂಡ ಅವರು ವರ್ಕಿಗೆ ಹೋಗ್ಬೋದು. ಬಟ್ ಅವರು ತುಂಬ ಹೈ ಡೋಸಿಗೆ ಕೆಲವು ಬ್ಲಡ್ ಕ್ಯಾನ್ಸರ್ ಟ್ರೀಟ್ ಮಾಡ್ತಾಯಿದ್ದಾರೆ, ವೆರಿ ಹೈ ಡೋಸ್ ಕೀಮೋಥೆರಪಿ ತಗೊಳ್ಳೋ ಕಾರಣ ಆವಾಗ ಅವ್ರದ್ದು ಸ್ವಲ್ಪ ರಿಸ್ಟ್ರಿಕ್ಟೆಡ್ ಆ್ಯಕ್ಟಿವಿಟೀಸ್ ಇರುತ್ತೆ. ಬಟ್ ಎಲ್ಲ ಟ್ರೀಟ್ಮೆಂಟ್ ಆದಮೇಲೆ ಸರ್ವೇ ಸಾಮಾನ್ಯವಾಗಿ 3 ತಿಂಗಳಿಗೆ ಇಲ್ಲಾಂದರೆ 6 ತಿಂಗಳಿಗೆ ದೇ ವಿಲ್ ಬಿ ಬ್ಯಾಕ್ ಟು ಲೈಫ್. ಅವರು ಅಷ್ಟೊಂದು ಅದ್ರ ಬಗ್ಗೆ ಬೇಗ ರಿಕವರ್ ಆಗ್ಬೋದು. ಬಟ್ ಅದಕ್ಕೆ ಏನು ಬೇಕು? ಫ್ಯಾಮಿಲಿ ಸಹಾಯ ಬೇಕು. ಫ್ಯಾಮಿಲಿ ಸಪೋರ್ಟ್ ವೆರಿ ಇಂಪಾರ್ಟೆಂಟ್.
ಅದರೊಟ್ಟಿಗೆ ಸೈಕಲಾಜಿಕಲಿ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಬೇಕು. ಕೌನ್ಸಿಲಿಂಗ್ ಮಾಡಿಸಿ, ಇಲ್ಲ ಬೇಕಾದರೆ ಮೆಡಿಸಿನ್ ತಗೊಂಡು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ, ಡಯಟನ್ನು ಕಂಟ್ರೋಲ್ ಇಟ್ಕೊಂಡು, ಹೊರಗಡೆ ಜಂಕ್ ಫುಡ್ ತಿಂದೇನೆ ಇದೆಲ್ಲ ಒಟ್ಟಿಗೆ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಅವರು ಬೇಗ ರಿಕವರ್ ಆಗ್ಬೋದು. ಓಕೆ ಡಾಕ್ಟರ್, ಇನ್ನು ರೇಡಿಯೇಷನ್ ಟ್ರೀಟ್ಮೆಂಟ್ಸ್ ಅಂತ ಬಂದಾಗ ಈಗ ತುಂಬ ಜನಕ್ಕೆ ಮಕ್ಕಳಾಗಿರ್ಬೋದು ಅಥವಾ ನಾಜೂಕಾಗಿರುವಂಥ ಪೇಷಂಟ್ಸ್ ಅದು ಅವರ ದೇಹದ ಮೇಲೆ ಬೇರೆ ರೀತಿ ಸೈಡ್ ಎಫೆಕ್ಟ್ಸ್ ಮಾಡುತ್ತೆ ಅನ್ನುವಂಥದ್ದು, ಅದು ನಿಜಾನಾ? ಇವಾಗ ಚಿಕ್ಕ ಮಕ್ಕಳಿಗೆ ಟ್ರೀಟ್ಮೆಂಟ್ ರೇಡಿಯೇಷನ್ ಕೊಟ್ಟರೆ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಬೇಗ ರಿಕವರ್ ಆಗ್ತಾರೆ. ಸೊ ಅವರು ರೇಡಿಯೇಷನ್ ತಗೊಂಡ್ರೆ ಅವರು ಬೇಗ ರಿಕವರ್ ಆಗಿ ಬೇಗ ಅವರು ದೇ ವಿಲ್ ಬಿ ಬ್ಯಾಕ್ ಟು ಸ್ಕೂಲ್. ಬಟ್ ಅವರಿಗೆ ಸ್ವಲ್ಪ ಲಾಂಗ್ ಟರ್ಮ್ ಪ್ರಾಬ್ಲಮ್ ಬರೋ ಚಾನ್ಸ್ ಇರುತ್ತೆ. ಅದನ್ನು ಕಡಿಮೆ ಮಾಡೋದಕ್ಕೆ ಸೈಬರ್ ನೈಫ್ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಪ್ರೋಟೋನ್ ಥೆರಪಿ ಇರ್ಬೋದು, ಇದೆಲ್ಲ ಮಾಡಿದಾಗ ಲಾಂಗ್ ಟರ್ಮ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗ್ತವೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಧನ್ಯವಾದಗಳು. ಥ್ಯಾಂಕ್ ಯು. ಎಸೇನೋ ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ: ಅಪೋಲೋ ಕ್ಯಾನ್ಸರ್ ಸೆಂಟರ್, ನಂಬರ್ 154/11, IIM ಎದುರುಗಡೆ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ದೂರವಾಣಿ ಸಂಖ್ಯೆ 9916094535. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.